ಮತ್ತೆ ಒಂದು ಹೊಸ ಪ್ರೊಫೈಲ್ನೊಂದಿಗೆ ನಿಮಗೆಲ್ಲ ಸ್ವಾಗತ. ಇವರಿಗೆ ಹೊಸ ವ್ಯಕ್ತಿಗಳ ಜೊತೆ ಭೇಟಿಯಾಗುವಂತಹ ಒಂದು ಚಟ ಇರುತ್ತೆ. ಸೊ ಹಾಗಾಗಿ ಸ್ಕೋಡಾ ಫೋಬಿಯಾ ಸ್ಕಾಟ್ ಒಂದು ಕಾರ್ ಜೊತೆಗೆ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಒಳ್ಳೆ ಅವಕಾಶವಿದೆ ಸ್ನೇಹಿತರೆ, ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಇಲ್ಲಿ ಸ್ನೇಹಿತರೆ ಸ್ಕೋಡಾ ಫೋಬಿಯಾ ಸ್ಕಾಟ್ ಕಾರ್ನ ಒಂದು ಬ್ಯಾಕ್ ಸೈಡಲ್ಲಿ ನಿಂತ್ಕೊಂಡು ಸೆಕೆಂಡ್ ಪ್ರೊಫೈಲ್ ಪಿಕ್ಚರ್ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಸೊ ಬನ್ನಿ, ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಒಂದೊಂದಾಗಿ ಚರ್ಚೆ ಮಾಡೋಣ. ಹೊಸ ವ್ಯಕ್ತಿಗಳ ಜೊತೆ ಭೇಟಿ ಆಗುವ ಚಟ. ಒಬ್ಬರ ಬಾಳೆಹಣ್ಣಿನ ಗಾತ್ರ ಬೇರೆ ಆಗಿರುತ್ತದೆ, ಗೈಯುವ ಶೈಲಿ ಕೂಡ ಬೇರೆ ಆಗಿರುತ್ತದೆ ಎಂದು ಖುದ್ದಾಗಿ ಇವರೇ ಮಾಹಿತಿ ಕೊಟ್ಟಿದ್ದಾರೆ. ಈ ವಯದಲ್ಲಿ ಮಜಾ ಬೇಕಾದರೆ ಬೇರೆ ವ್ಯಕ್ತಿಗಳ ಜೊತೆ ಭೇಟಿ ಆಗಲೇಬೇಕು ಎಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದಕ್ಕೆ ಸ್ನೇಹಿತರೆ ಹೊಸ ವ್ಯಕ್ತಿಗಳ ಜೊತೆ ಭೇಟಿಯಾಗಲು ನಿರ್ಧರಿಸಿದ್ದಾರೆ. ಚಪಾತಿಯಿಂದ ರಸ ತೆಗೆಸಿಕೊಳ್ಳಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಇವರ ಬಗ್ಗೆ ನೋಡೋದಾದರೆ ಹೆಸರು ರೇಷ್ಮಾ ಅಂತ. ಚಪಾತಿಯಲ್ಲಿ ರಸ ತುಂಬಿಕೊಂಡಾಗ ತುಂಬ ಕಷ್ಟ ಆಗುತ್ತಿದೆ ಎಂದು ಖುದ್ದಾಗಿ ಇವರೇ ಮಾಹಿತಿ ಕೊಟ್ಟಿದ್ದಾರೆ. ಅರ್ಜೆಂಟಾಗಿ ಒಬ್ಬ ಬೇಕು ಎಂದು ಸ್ಕೋಡಾ ಫೋಬಿಯಾ ಸ್ಕಾಟ್ ಒಂದು ಕಾರ್ ಜೊತೆಗೆ ಪ್ರೊಫೈಲ್ ಪಿಕ್ಚರ್ ಇಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಆ್ಯಂಡ್ ಹೇಗಾದರೂ ಮಾಡಿ ಚಪಾತಿಯಿಂದ ರಸ ತೆಗೆಸಿಕೊಳ್ಳಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದಕ್ಕೆ ಮುಖ್ಯ ಕಾರಣಗಳು: ಹೆಣ್ಣು ಹೆಚ್ಚಿನ ದಿನಗಳವರೆಗೆ ಸುಮ್ಮನೆ ಇರಲು ಆಗೋದಿಲ್ಲ. ಒಂದು ವೇಳೆ ಚಪಾತಿಯಲ್ಲಿ ರಸ ತುಂಬಿಕೊಂಡರೆ ಬೇರೆ ದಾರಿ ನೋಡಿಕೊಳ್ಳಬೇಕಾಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಚಪಾತಿಯಲ್ಲಿ ರಸ ತುಂಬಿಕೊಂಡಿದ್ದಾಗ ಮನಸ್ಸು ಹಿಡಿತದಲ್ಲಿರೋದಿಲ್ಲ, ತುಂಬ ಚಂಚಲವಾಗಿರುತ್ತೆ. ಅದೇ ರೀತಿ ರಾತ್ರಿ ಕೂಡ ಬೇಗ ನಿದ್ದೆ ಬರುವುದಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಹತ್ತಿರ ಇರ್ತಕ್ಕಂಥ ಸ್ಕೋಡಾ ಫೋಬಿಯಾ ಸ್ಕಾಟ್ ಕಾರ್ ಆಗಿರುತ್ತೆ. ಆ್ಯಂಡ್ ಇದು ಇವರ ಕಾರ್ನ ಒಂದು ಬ್ಯಾಕ್ ಸೈಡ್ ಲುಕ್ ಈ ರೀತಿಯಾಗಿರುತ್ತೆ. ಒಳಗಡೆ ಸ್ನೇಹಿತರೆ ಇಂಟೀರಿಯರ್ ನೋಡ್ಬೋದು, ತುಂಬಾ ಸಿಂಪಲ್ ಆಗಿರುತ್ತೆ. ಜೊತೆಗೆ ಒಳ್ಳೆ ಮಾಡರ್ನ್ ಫೀಚರ್ಸ್ ಕೂಡ ಈ ಒಂದು ಕಾರಲ್ಲಿ ನೋಡ್ಬೋದು. ಈ ಒಂದು ಕಾರ್ನ ಫ್ರಂಟ್ ಲುಕ್ ನೋಡೋದಾದರೆ ತುಂಬ ಒಂದು ಸ್ಟ್ರಾಂಗ್ ಹಾಗೂ ರೆಗಡ್ ಆಗಿರತಕ್ಕಂಥ ಬಂಪರ್ ಇರುತ್ತೆ. ಜೊತೆಗೆ ಸ್ನೇಹಿತರೆ ಫ್ರಂಟ್ ಸೈಡಲ್ಲಿ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಕೂಡ ನಾವು ನೋಡ್ಬೋದು. ಜೊತೆಗೆ ಬ್ಲ್ಯಾಕ್ ಪ್ರೊಟೆಕ್ಟಿವ್ ಕ್ಲಡ್ಡಿಂಗ್ ಕೂಡ ಈ ಒಂದು ಕಾರಲ್ಲಿ ನಾವು ನೋಡ್ಬೋದು. ಬ್ಯಾಕ್ ಸೈಡ್ ಲುಕ್ ನೋಡೋದಾದರೆ ಸ್ನೇಹಿತರೆ ಸಿಲ್ವರ್ ಕಿಡ್ ಹೊಂದಿರತಕ್ಕಂಥ ಬ್ಯಾಕ್ ಸೈಡ್ ಒಂದು ಅಟ್ರಾಕ್ಟಿವ್ ಬಂಪರ್ ಈ ಕಾರಲ್ಲಿ ಇರುತ್ತೆ ಸ್ನೇಹಿತರೆ. ಅದೇ ರೀತಿ ಬ್ಯಾಕ್ ಸೈಡಲ್ಲಿ ಸ್ನೇಹಿತರೆ ಸ್ಕೋಟ್ ಬ್ಯಾಚ್ ಕೂಡ ಇಲ್ಲಿ ನಾವು ನೋಡ್ಬೋದು. ಸೊ ರಿಯರ್ ಲುಕ್ ಕೂಡ ತುಂಬಾ ಮಾಡರ್ನ್ ಮತ್ತು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತದೆ. ಈ ಒಂದು ಕಾರಲ್ಲಿ ಸ್ನೇಹಿತರೆ 1.2 ಲೀಟರ್ಸ್ MPI ಒಂದು ಪವರ್ಫುಲ್ ಪೆಟ್ರೋಲ್ ಇಂಜಿನ್ ನೋಡ್ಬೋದು. ಜೊತೆಗೆ ಇಂಜಿನ್ ಹಾರ್ಸ್ ಪವರ್ ಬಂದುಬಿಟ್ಟು 75 BHP ಆಗಿರುತ್ತೆ. ಆ್ಯಂಡ್ 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಕೂಡ ಇರುತ್ತೆ. ಆ್ಯಂಡ್ 158 mm ಈ ಒಂದು ಕಾರ್ನ ಗ್ರೌಂಡ್ ಕ್ಲಿಯರ್ನೆಸ್ ಆಗಿರುತ್ತದೆ. ಈ ಒಂದು ಕಾರ್ನ ಫುಲ್ ಲೆಂತ್ ಬಂದುಬಿಟ್ಟು 4032 mm ಆಗಿರುತ್ತೆ. ವೀಲ್ ಬೇಸ್ 2465 mm ಆಗಿದ್ದು ಮೈಲೇಜ್ ಬಂದುಬಿಟ್ಟು ಸ್ನೇಹಿತರೆ 21 ಕಿಲೋಮೀಟರ್ ಆಗಿರುತ್ತೆ. ಸೊ ಬೆಸ್ಟ್ ಮೈಲೇಜ್ ಕೂಡ ಆಗಿರುತ್ತೆ. ಜೊತೆಗೆ ಪರ್ಫೆಕ್ಟ್ ಸೈಜ್ ಆಗಿರತಕ್ಕಂಥ ಸ್ಕೋಡಾ ಫೋಬಿಯಾ ಸ್ಕಾಟ್ ಕಾರಲ್ಲಿ ಸುತ್ತಾಡುತ್ತಿದ್ದಾರೆ. ಒಟ್ಟಾಗಿ ಸ್ನೇಹಿತರೆ ಇವರಿಗೆ ಹೊಸ ವ್ಯಕ್ತಿಗಳ ಜೊತೆಗೆ ಭೇಟಿ ಆಗುವಂಥ ಒಂದು ಚಟ ಇರುತ್ತೆ. ಸೊ ಹಾಗಾಗಿ ಸ್ಕೋಡಾ ಫೋಬಿಯಾ ಸ್ಕಾಟ್ ಕಾರ್ನ ಜೊತೆಗೆ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ.